ವಿದ್ಯಾ ರೆಡಿ? ಏನೇ ವಿದ್ಯಾ ಇವತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಮತ್ತೆ ನೀವೇ ನಾನು ಮುಂದೆ ಡಲ್ಲಾಗಿ ಕಾಣ್ತಾ ಇರೋದು. ಆ್ಯಕ್ಚುಲಿ ನಾನು ಇನ್ನೂ ಕಂಪ್ಲೀಟಾಗಿ ರೆಡಿ ಆಗಿಲ್ಲ. ಅಲ್ಲವೇ ಒಂಥರ ಕಳೆ ಬಂದಿದೆಯಲ್ಲ ನಿನ್ನ ಮುಖದಲ್ಲಿ. ಹೌದೇನ್ರಿ? ವಿನಯ್, ನಿಮಗೆ ಗಂಡು ಮಗು ಇಷ್ಟನಾ ಹೆಣ್ಮಗು ಇಷ್ಟನಾ? ಈಗ ಇದ್ದಕ್ಕಿದ್ದಾಗೆ ಆ ವಿಚಾರ ಯಾಕೆ ಬಂತು ನಿನ್ನ ತಲೆಗೆ? ವಿಷಯ ಇದೆ, ಹೇಳಿ. ಗಂಡು ಮಗುನ ಹೆಣ್ಮಗುನ? ಯಾವುದೋ ಒಂದು ಮಗು, ಒಟ್ಟಿನಲ್ಲಿ ನನಗೆ ಆರೋಗ್ಯವಂತ ಮಗು ಬೇಕು. ಹೇಳ್ಬಿಟ್ರು ದೊಡ್ಡ ಮನುಷ್ಯರು, ಆರೋಗ್ಯವಂತ ಮಗು ಬೇಕು ಅಂತ. ಮಗು ಆರೋಗ್ಯವಾಗೇ ಇರುತ್ತೆ. ಅಲ್ಲ ವಿನಯ್, ನಿಮ್ಗೊಂದು ಸುಂದರವಾದ ಇಮ್ಯಾಜಿನೇಷನ್ ಕೂಡ ಇಲ್ವಾ? ಒಳ್ಳೆ ಅಡ್ಗುಲಜ್ಜಿ ಥರ ಆಡ್ತಿರಲ್ಲ. ಅದೆಲ್ಲ ಇರಲಿ, ಇವಾಗ ಹೇಳಿ, ಹೆಣ್ಮಗುನ ಗಂಡು ಮಗುನ? ಲೇ, ಹೊಟ್ಟೆ ಹಸಿತಾ ಇದೆ, ನಡಿಗೆ ಹೋಗೋಣ. ವಿನಯ್, ನಾನು ಏನೋ ಗೆಸ್ ಮಾಡ್ತಾ ಇದ್ದೀನಿ, ಹೇಳಿ. ಸರಿ, ನನಗೆ ಹೆಣ್ಮಗುನೇ ಬೇಕು. ಹೆಣ್ಮಗುನ? ಎಸ್, ನನಗೂ ಹೆಣ್ಮಗುನೇ ಬೇಕು. ನೋಡ್ತಾ ಇರಿ, ನಂಗೆ ಹೆಣ್ಮಗುನೇ ಆಗೋದು. ಸರಿ ಸರಿ, ನೀನು ಹೇಳಿದ ಮಾತ್ರಕ್ಕೆ ಆಗ್ಬಿಡುತ್ತಾ? ಅದೆಲ್ಲ ನಮ್ಮ ಕೈಲಿದ್ದೇನೆ. ನಡಿ ಹೋಗೋಣ. ತಡೀರಿ ವಿನಯ್, ನಮಗೆ ಹೆಣ್ಮಗುನೇ ಆಗೋದು. ಆಗಲೇ ನೀವು ಹೇಳಿದ್ರಲ್ಲ ನನ್ನ ಮುಖದಲ್ಲಿ ಕಳೆ ಇದೆ ಅಂತ. ಆ ಥರ ಮುಖದಲ್ಲಿ ಕಳೆ ಇರೋರಿಗೆ ಹೆಣ್ಮಗು ಆಗೋದಂತೆ. ಯಾರು ಹೇಳಿದ್ ನಿಂಗಿದೆಲ್ಲ? ಆಮೇಲೆ ನನಗೆ ಈ ಚಾಟ್ಸು, ಬೋಂಡಾ, ಬಜ್ಜಿ ಇದೆಲ್ಲ ತಿನ್ನಬೇಕು ಅಂತ ಅನ್ಸುತ್ತೆ. ಆ ಥರ ಅನ್ಸೋರಿಗೆ ಹೆಣ್ಮಗು ಆಗೋದಂತೆ. ಆಹಾ, ನೀನು ನಿನ್ನ ಲಾಜಿಕ್ಗಳು ಈಗ ನೀನು ಅಡುಗುಲಜ್ಜಿ ಥರ ಆಡ್ತಾ ಇದೀಯ. ಯಾಕೆ ವಿದ್ಯಾ, ನೀನೊಂದು ಸ್ವಲ್ಪ ಸೆನ್ಸಿಬಲ್ ಅಂದ್ಕೊಂಡಿದ್ದೆ, ನೀನು ಯಾಕೆ ಹೀಗಾಗ್ಬಿಟ್ಟೆ? ಅಲ್ವೇ, ನಿನ್ನ ಬಾಯಿ ರುಚಿಗೆ ನೀನು ತಿಂತೀಯ, ಅದಕ್ಕೂ ಮಗುಗೂ ಏನು ಸಂಬಂಧ? ಎಲ್ಲಿಂದ ಎಲ್ಲಿಗೆ ಲಿಂಕು? ಆಹಾ. ಇಲ್ಲ ವಿನಯ್, ನಾನು ಇದನ್ನೆಲ್ಲ ನಂಬ್ತಾ ಇರಲಿಲ್ಲ. ಆದರೆ ನಮ್ಮ ಜಮುನ ಅದೇ ಅನ್ಕೊಂಡೆ, ಇದು ನಿನ್ನ ಕಸಿನ್ ಜಮುನನ್ ಸಹವಾಸದಿಂದಾನೇ ಆಗಿರೋದು ಅಂತ. ಇಲ್ಲ ವಿನಯ್, ಅವಳು ತುಂಬಾ ತಿಳ್ಕೊಂಡಿದ್ದಾಳೆ. ಸೈಂಟಿಫಿಕ್ ಆಗಿ ನನಗೆ ಎಕ್ಸ್ಪ್ಲೇನ್ ಮಾಡಿದ್ಲು ಗೊತ್ತಾ. ಆಮೇಲೆ ಅದೇನೋ ಚೈನೀಸ್ ವಾಸ್ತುಶಾಸ್ತ್ರ ಅಂತೆ, ಅದ್ರ ಬಗ್ಗೆನೂ ಹೇಳಿದ್ಲು. ಅದ್ರ ಪ್ರಕಾರನೂ ನಮಗೆ ಹೆಣ್ಮಗುನೇ ಅಂತೆ. ಆಹಾ, ಸರಿಯಾಗಿದೆ ಕಣೆ, ನಿನಗೂ ಜಮುನಂಗೂ ಜೋಡಿ. ಇದನ್ನೆಲ್ಲ ನಮ್ಮ ಅಜ್ಜಿ ಹೇಳೋರು ಆಗ. ಏನ್ ವಿನಯ್, ನನ್ನ ಹೊಟ್ಟೆ ಹಸಿತಾ ಇದೆ. ಸುಮ್ಮನೆ ಏನೇನೋ ಪುರಾಣ ತೆಕ್ಕೊಂಡು ಕೂತಿದ್ದೀರಪ್ಪ, ನಡೀರಿ. ಅರೆ ಬೊಲೆ ಇದೆಯಾ ಕಣೆ ನೀನು. ಇನ್ನೇನು ಹೇಳಿದ್ರು ನಿಮ್ಮ ಜಮುನ? ಏನು ಗೊತ್ತಾ ವಿನಯ್, ಮತ್ತೆ ನನ್ನ ಮೂಗೇನಾದರೂ ದಪ್ಪ ಆದರೆ ಗಂಡು ಮಗು ಆಗುತ್ತಂತೆ. ನೋಡಿ, ನನ್ನ ಮೂಗೇನಾದರೂ ದಪ್ಪ ಆಗಿದೆಯಾ? ಇಲ್ಲ ಅಲ್ಲ, ಹಾಗಾದರೆ ನಮ್ಗೆ ಹೆಣ್ಮಗುನೇ ಆಗೋದು. ಆಮೇಲೆ ಅಪ್ಪ ಅಮ್ಮ ದಪ್ಪಗಿದ್ರೆ ಗಂಡು ಮಗು ಆಗುತ್ತಂತೆ. ನೋಡಿ, ನಾವಿಬ್ರು ದಪ್ಪಗಾಗಿಲ್ಲ. ಎಲ್ಲನೂ ಮ್ಯಾಚ್ ಆಗುತ್ತೆ ವಿನಯ್. ಸೊ ನಮಗೆ ಹೆಣ್ಮಗುನೇ ಆಗೋದು. ಸರಿ, ಇಲ್ಲೇ ಮಾತಾಡ್ತಾ ಟೈಮ್ ಪಾಸ್ ಮಾಡಬೇಡ, ಹೊಟ್ಟೆ ಹಸಿತಾ ಇದೆ, ನಡಿ. ಅಕ್ಕ ಅಕ್ಕ, ಸ್ವಲ್ಪ ಬಾಯಿಲಿ. ಏನೇ? ಬಾವಂಗೆ ಕಾಫಿ ಕೊಡಬೇಕಿತ್ತು. ಕೊಡು, ನಾನೇ ಕೊಡ್ತೀನಿ. ಶ್ರೀಕಾಂತ್, ಕಾಫಿ ತಗೊಳ್ಳಿ. ಬೇಡ ವೈಜ್, ತಿಂಡಿನೂ ತಿಂದಿಲ್ಲ, ಅಟ್ಲೀಸ್ಟ್ ಕಾಫಿನಾದರೂ ತಗೊಳ್ಳಿ. ಏನೋ ಯೋಚನೆಗಳು, ತಿಂಡಿ ತಿನ್ನೋದನ್ನೇ ಮರೆತು ಬಿಟ್ಟಿದ್ದೆ. ಪ್ಲೀಸ್ ಶ್ರೀಕಾಂತ್, ಇಷ್ಟೊಂದು ತಲೆ ಕೆಡ್ಸ್ಕೊಂಡು ಕೂತ್ಕೋಬೇಡಿ. ಯಾರು ಯಾರು ಅಂತ ಗೊತ್ತಾಗ್ಲಿಲ್ವಾ ಮೇಡಮ್? ಸಾಲ ತೊಳೆದ್ ಮಾತ್ರ ಜ್ಞಾಪಕ ಇರುತ್ತೆ. ಹೇಳಿ, ಏನು ವಿಚಾರ? ಅಯ್ಯೋ, ಏನ್ರಿ ಹೇಳೋದು? ಮೊದಲು ಶ್ರೀಕಾಂತನ್ ಕರೀರಿ.
ನಾನು ಅವ್ರ ಹತ್ರನೇ ಮಾತಾಡಬೇಕು. ಸುಮ್ಮನೆ ಕರೀರಿ. ಶ್ರೀಕಾಂತ್, ಫೈನಾನ್ಷಿಯರ್ ನಂದೀಶ್ ಬಂದಿದ್ದಾರೆ. ಏನಂತೆ? ಕೇಳಿದ್ದಕ್ಕೆ ತುಂಬ ವರ್ಟಾಗಿ ಮಾತಾಡಿದ್ರು. ಹೇಳಿ ನಂದೀಶರೇ. ಬಡ್ಡಿ ದುಡ್ಡು ಕಟ್ಟಕ್ಕಾಗದೇ ಇದ್ಮೇಲೆ ಸಾಲ ಯಾಕ್ರಿ ತಗೊಳ್ತೀರಾ? ಸ್ವಲ್ಪ ಮೆತ್ತಗೆ ಮಾತಾಡಿ ನಂದೀಶರೇ. ಅಕ್ಕಪಕ್ಕದವ್ರು ಕೇಳಿಸ್ಕೋತಾರೆ, ಮರ್ಯಾದೆ ಹೋಗುತ್ತೆ. ಮರ್ಯಾದೆನಾ? ಮಾನ ಮರ್ಯಾದೆ ಅಂಜೋರಾಗಿದ್ರೆ ಮೊದಲು ಸಾಲ ತೀರಿಸ್ರಿ. ನಮ್ಮನ್ನು ಮನೆ ಬಾಗಿಲು ಬರೋ ತನಕ ಯಾಕ್ರಿ ಮಾಡ್ಕೊಳ್ತೀರಾ? ನಾನು ಸಾಲ ತೀರಿಸೋದಿಲ್ಲ ಅಂತ ಯಾವಾಗ ಹೇಳಿದೆ? ಸಾಲ ತೀರಿಸ್ತೀನಿ ಅಂತ ಮೊನ್ನೆ ನಿಮ್ಮ ಆಫೀಸಿಗೆ ಬಂದಾಗ ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ದೆ, ನೀವೇ ಹೂ ಅಂದಿದ್ರಿ. ಈಗ ಸಾಲ ತೀರಿಸಿಲ್ಲ ಅಂತ ಗಲಾಟೆ ಮಾಡಿದ್ರೆ ಹೇಗೆ? ನಾನು ಸಾಲ ತೀರಿಸೋದಕ್ಕೆ ಟೈಮ್ ಕೊಟ್ಟಿದ್ದೇನೆ ನಿಜ. ಆದರೆ ನೀವು ನಿಮ್ಮ ಕೆಲಸ ಕಳ್ಕೊಂಡಿದ್ದನ್ನು ಹೇಳಲೇ ಇಲ್ಲ. ನೋಡಿ ನಂದೀಶರೇ, ನನಗೆ ಕೆಲಸ ಇದೆಯೋ ಇಲ್ವೋ ಅದು ನಿಮ್ಗೆ ಅನಾವಶ್ಯಕ. ನಾನು ನಿಮ್ಮ ಸಾಲ ತೀರಿಸ್ತೀನಿ ಅಷ್ಟೇ. ನನಗದು ಅನಾವಶ್ಯಕ ಅಲ್ಲ. ನಿಮ್ಮಂಥ ಇನ್ಕಮ್ ಇಲ್ಲದೆ ಇದ್ದವ್ರಿಗೆ 50 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದೀನಿ. ನನಗೆ ನಿದ್ರೆನೇ ಬರ್ತಾ ಇಲ್ಲ. ನೋಡಿ, ಮೊದಲು ನನ್ನ ಸಾಲನ ಸೆಟ್ಲ್ ಮಾಡಿ, ನಾನು ಈಗಲೇ ಹೋಗ್ತೀನಿ. ನೋಡಿ, ನಿಂತ ಜಾಗದಲ್ಲೇ ಸಾಲ ತೀರಿಸು ಅಂದರೆ ನಾನು ಏನು ಮಾಡಲಿ ಹೇಳಿ? ನನ್ನ ಕೈಲಿ ಇವಾಗ ತೀರ್ಸೋದಕ್ಕಾಗಲ್ಲ, ನಂಗೆ ಟೈಮ್ ಬೇಕಷ್ಟೇ. ಏಯ್, ಆಗೋದಿಲ್ಲ ಅಂದರೆ ಏನೋ ಅರ್ಥ? ಮನೇಲಿರೋ ಸಾಮಾನೆಲ್ಲ ಆಚೆ ಹಾಕಿ ಮರ್ಯಾದೆ ಕಳೆದು ಬಿಡ್ತೀನಿ. ನಿನಗೂ ಒಂದು ಗತಿ ಕಾಣಿಸ್ತೀನಿ. ಯಾ ರಾಜ, ಸುಮ್ಮನಿರು. ಯಾಕೋ ನಾನು ಅವ್ರ ಹತ್ರ ಮಾತಾಡ್ತಾ ಇಲ್ವಾ? ಪಾಪ ಅವ್ರು ನೋಡು ಎಷ್ಟೊಂದು ಭಯ ಪಟ್ಬಿಟ್ಟಿದ್ದಾರೆ. ಅವನು ಸ್ವಲ್ಪ ಹಾಗೆ ಸಿಟ್ಟು ಬಂದಾಗ ಅವನೇನು ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರಲ್ಲ. ಅವನ್ನ ಕಂಟ್ರೋಲ್ ಮಾಡೋದೇ ನನಗೆ ಕಷ್ಟ ಆಗೋಗುತ್ತೆ. ಅದೆಲ್ಲ ಬಿಡಿ. ಈಗ ಸಾಲನ ಯಾವಾಗ ತೀರಿಸ್ತೀರಾ ಹೇಳಿ? ನನಗೇನು ತೋರಿಸ್ತಾ ಇಲ್ಲ ಸರ್. ತೋಚೋದು ಗೀಚೋದು ಏನೂ ಇಲ್ಲ. ನಿಮ್ಮ ಮನೆ ಪತ್ರನ ನನ್ನ ಹತ್ರ ಅಡ ಇಟ್ಟಿದ್ದೀರಲ್ಲ, ಅದನ್ನು ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಟ್ಬಿಡಿ. ಏನೋ ನನಗೆ ಗೊತ್ತಿರೋ ಹುಡುಗ ನಂದಗೋಪಾಲು, ನೀವು ಒಳ್ಳೆ ಜನ ಅಂತ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟ. ಆ ನಂಬಿಕೆ ಮೇಲೆ ನಾನು ನಿಮಗೆ ಸಾಲ ಕೊಟ್ಟೆ. ನಿಮಗೆ ಸಂಪಾದನೆ ಇಲ್ಲ. ಈ ಜನ್ಮದಲ್ಲಿ ನೀವು ಸಾಲ ತೀರ್ಸಲ್ಲ. ನೋಡಿ, ಸುಮ್ಮನೆ ಮಾತು ಬೇಡ. ಮನೇನ ನನ್ನ ಹೆಸರು ರಿಜಿಸ್ಟರ್ ಮಾಡಿಕೊಟ್ಬಿಡಿ. ಸರ್, ನಾನು ಕೆಲಸಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ದಿನದಲ್ಲಿ ಕೆಲಸ ಸಿಗುತ್ತೆ. ರೇ, ಆ ಕತೆ ಪುರಾಣನೆಲ್ಲ ನಾವು ಕೇಳೋಕ್ಕಾಗಲ್ಲ. ನಿಮಗೆ ಕೆಲಸ ಸಿಗೋದ್ರೊಳಗಾಗಿ ನಾವುಗಳು ಮುಳುಗೋಗ್ಬಿಟ್ಟಿರ್ತೀವಿ. ನೋಡಿ, ಸುಮ್ಮನೆ ಮನೇನ ನಮ್ಮ ಹೆಸರು ರಿಜಿಸ್ಟರ್ ಮಾಡಿಕೊಡ್ರೆ. ಅದು ಹೇಗಾಗುತ್ತೆ ಸರ್? ನಮ್ಮ ತಾಯಿ, ನನ್ನ ತಮ್ಮ, ನನ್ನ ತಂಗಿ ಎಲ್ಲ ಒಪ್ಪಬೇಕಲ್ಲ ಸರ್. ಅಯ್ಯೋ, ಅದನ್ನು ನನ್ನನ್ನೇನ್ರಿ ಕೇಳ್ತೀರಾ? ಅವ್ರನ್ನ ಒಪ್ಪಿಸ್ರಿ. ಇದನ್ನೆಲ್ಲ ನೀವು ಸಾಲ ತಗೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ನೋಡಿ, ಅದೆಲ್ಲ ನನಗೆ ಗೊತ್ತಿಲ್ಲ. ನೀವೇನು ಮಾಡ್ತಿರೋ, ಹೇಗೆ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಮೊದಲು ನನಗೆ ಹಣ ಬೇಕು. ಸಾಲ ತೀರಿಸ್ರಿ. ನೆಟ್ಟಿಗೆ ಸೆಟ್ಲ್ ಮಾಡಿ. ಇಲ್ಲ ಅಂದರೆ ಅದನ್ನು ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಕ್ಕೆ ನನಗೆ ಬೇರೆ ದಾರಿ ಗೊತ್ತು. ಏನು ನೋಡ್ತೀಯ? ನಡಿಯಾ. ಈಗ ಏನು ಮಾಡೋದು ಶ್ರೀಕಾಂತ್? ಅಮ್ಮನ ಹತ್ರ ಮಾತಾಡ್ತೀನಿ. ಬೇರೆ ದಾರಿ ಇಲ್ಲ. ಮನೆ ಕೈ ಬಿಟ್ಟು ಹೋಗುತ್ತಷ್ಟೆ. ಈಗಾಗಲೇ ಅಮ್ಮನ ಹತ್ರ ಮಾತಾಡಿದ್ದೀರಿ. ಮನೆ ಮಾರೋದಕ್ಕೆ ಶಶಾಂಕ್ ಒಪ್ತಾ ಇಲ್ಲ ಅಂತ ಅಮ್ಮ ಹೇಳಿದಾರಲ್ಲ. ಅಮ್ಮ ಇನ್ನೊಂದ್ಸರಿ ಮಾತಾಡಿ ನೋಡ್ತೀನಿ ಅಂತ ಹೇಳಿದ್ಲು. ಹೇಗಾದರೂ ಮಾಡಿ ಶಶಾಂಕನ ಒಪ್ಪಿಸ್ಲೇಬೇಕು. ಶಶಾಂಕ್ ಹತ್ರ ನಾನೇ ಫೋನಲ್ಲಿ ಮಾತಾಡ್ತೀನಿ.
ಶ್ರೀಕಾಂತ್, ಅಮ್ಮ ಫೋನ್ ಮಾಡಿದ್ರಾ? ಇನ್ನೂ ಇಲ್ಲ ವೈಜು, ಸ್ವಲ್ಪ ಹೊತ್ತಿಗೆ ಅಮ್ಮನೇ ಮಾಡ್ತಾರಂತೆ. ಸರಿ, ಅವ್ರು ಫೋನ್ ಮಾಡೋ ಅಷ್ಟರಲ್ಲಿ ನೀವು ಊಟ ಮಾಡಿ ಬನ್ನಿ. ಬೇಡ ವೈಜು, ಅಮ್ಮನಿಂದ ಫೋನ್ ಬಂದು ಏನು ಅಂತ ಗೊತ್ತಾಗೋವರೆಗೂ ನನಗೇನು ಬೇಡ. ಸರಿ, ಆಮೇಲೆ ಊಟ ಮಾಡಿ. ಅಮ್ಮನೇ ಕಾಲ್ ಮಾಡ್ತಿದ್ದಾರೆ. ಹಲೋ ಹಲೋ ಶ್ರೀಕಾಂತ, ಹೇಗಿದೀಯಪ್ಪ? ವೈಜಯಂತಿ ಹೇಗಿದ್ದಾಳೆ? ಚೆನ್ನಾಗಿದ್ದೀವಮ್ಮ. ಮನೆ ಮಾರೋ ವಿಷಯ ಶಶಾಂಕನ್ ಕೇಳಿದ್ಯಾ? ಕೇಳಿದೆ. ಏನಂತಮ್ಮ? ಒಂದು ನಿಮಿಷ, ಅವನ ಹತ್ರನೇ ಮಾತಾಡೋಂತೆ. ಶಶಾಂಕ, ಶ್ರೀಕಾಂತ ಲೈನಲ್ಲಿದ್ದಾನೆ. ಹಲೋ ಹಲೋ ಶಶಾಂಕ್, ಅಮ್ಮ ನಿಂಗೆಲ್ಲ ಹೇಳಿರ್ಬೇಕಲ್ಲ. ಈಗ ಕುತ್ತಿಗೆ ಬಂದುಬಿಟ್ಟಿದೆ ಕಣೋ. ಈ ಕಷ್ಟದಿಂದ ನೀನೇ ಕಾಪಾಡಬೇಕು ನನ್ನ. ಅಮ್ಮ ನನಗೆಲ್ಲ ಹೇಳಿದ್ದಾರೆ ಶ್ರೀಕಾಂತ, ಆದರೆ ಸಾರಿ ಶ್ರೀಕಾಂತ. ಸಾರಿನಾ? ಯಾಕೋ? ಸಾರಿ, ನೀನು ಮನೆ ಮಾರೋದು ನನಗಿಷ್ಟ ಇಲ್ಲ. ಯಾಕೋ? ನಾನು ತುಂಬ ಕಷ್ಟದಲ್ಲಿದ್ದೀನಿ ಕಣೋ. ಪ್ಲೀಸ್ ಶಶಾಂಕ್. ಬೇರೆ ಏನು ಸಹಾಯ ಬೇಕಾದರೂ ಕೇಳು, ಮಾಡ್ತೀನಿ. ಆದರೆ ಮನೆ ಮಾರೋ ವಿಚಾರ ಬಿಟ್ಟು. ನಿನಗಾಗಲೇ ಕೆಲಸ ಹುಡುಕ್ತಾ ಇದ್ದೀನಿ, ಅಷ್ಟೇ ನನ್ನ ಕೈಲಾಗೋದು. ಇರು, ಅಮ್ಮ ಮಾತಾಡ್ಬೇಕಂತೆ, ಕೊಡ್ತೀನಿ. ಶ್ರೀಕಾಂತ. ಅಮ್ಮ, ಏನಮ್ಮ ಶಶಾಂಕ್ ಹೀಗೆ ಅಂದ್ಬಿಟ್ಟ? ಹೌದಪ್ಪ, ನಾನು ಎಷ್ಟೋ ಒಪ್ಸೋದಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಒಪ್ಕೋತಿಲ್ಲ ಅವನು. ಯಾಕಮ್ಮ? ಶ್ರೀಕಾಂತ, ಶಶಾಂಕ ಇಲ್ಲಿ ಯಾವುದೋ ಹುಡುಗಿನ ಇಷ್ಟಪಡ್ತಿದ್ದಾನೆ. ನಿನ್ನೆ ಈ ವಿಷಯನ ಆ ಹುಡುಗಿ ಜೊತೆ ಮಾತಾಡ್ತಿದ್ದನ್ನು ನಾನು ಕೇಳಿಸ್ಕೊಂಡೆ. ಬಹುಶಃ ಅವಳೇ ಎಲ್ಲೋ ಬೇಡ ಅಂತ ಹೇಳಿರಬೇಕು. ಅದಕ್ಕೆ ಶಶಾಂಕ ಖಡಾಖಂಡಿತವಾಗಿ ಆಗಲ್ಲ ಅಂತ ಹೇಳ್ತಿದ್ದಾನೆ. ಈಗಲೇ ಆ ಹುಡುಗಿ ಹೀಗೆ, ಇನ್ನು ಮದುವೆ ಆದಮೇಲೆ ಹೇಗೋ ಏನೋ. ಶ್ರೀಕಾಂತ, ಬೇಜಾರು ಮಾಡ್ಕೋಬೇಡಪ್ಪ. ನಾನು ಬಿದ್ದು ಹೋಗೋ ಮರ, ನನ್ನ ಮಾತಿಗೆ ಬೆಲೆ ಇಲ್ಲ. ಈ ವಿಷಯವಾಗಿ ನಾನು ನಿನಗೇನು ಸಹಾಯ ಮಾಡೋಕ್ಕಾಗ್ತಾ ಇಲ್ಲ ಕಣೋ. ಪರವಾಗಿಲ್ಲ ಬಿಡಮ್ಮ, ನಾನೇನಾದರೂ ಮಾಡ್ತೀನಿ. ಸರಿನಪ್ಪ, ಫೋನ್ ಇಡ್ಲಾ? ಶ್ರೀಕಾಂತ್, ಏನಾಯಿತು? ನಾನು ಸೋತದೆ ವೈಜು. ಯಾಕೆ ಶ್ರೀಕಾಂತ್, ಏನಾಯಿತು? ನನಗೆ ಯಾವುದ್ರ ಬಗ್ಗೆ ಭಯ ಇತ್ತೋ ಅದಿವತ್ತು ಆಗೋಯ್ತು ವೈಜು. ಶಶಾಂಕ್ ಮನೆ ಮಾರೋದಕ್ಕೆ ಒಪ್ತಾ ಇಲ್ವಂತೆ. ಹೌದಾ? ಯಾಕಂತೆ? ಗೊತ್ತಿಲ್ಲ ವೈಜು, ಅವನ ಕಾರಣ ಹೇಳಿಲ್ಲ. ಸಾಲ ಹೇಗೆ ತೀರಿಸಲಿ ವೈಜು? ನಾಳೆ ಮಧ್ಯಾಹ್ನ ಮೀಟ್ರ್ ಬಡ್ಡಿಯವ್ರ ಮನೆಗೆ ಬರ್ತಾರೆ. ಶ್ರೀಕಾಂತ್, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ವೈಜು, ಕೊನೆಗೂ ನನ್ನ ಮದುವೆ ಆಗಿ ನಿಂಗೆ ನೆಮ್ಮದಿ ಸಿಕ್ಕಲಿಲ್ಲ ಅಲ್ವಾ? ಯಾಕೆ ಶ್ರೀಕಾಂತ್ ಹೀಗೆಲ್ಲ ಮಾತಾಡ್ತಿದ್ದೀರಾ? ಸುಮ್ಮನೆ ಇರಿ ಪ್ಲೀಸ್. ಎಲ್ಲ ಆಗೋಯ್ತು ವೈಜು.